ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಇಡ್ಲಿ ಮೊದಲು ತಯಾರಾಗಿದ್ದು ಯಾವ ದೇಶದಲ್ಲಿ? ಆಪ್ಷನ್ಸ್: ಎ ಭಾರತ, ಬಿ ಇಂಡೋನೇಷ್ಯಾ, ಸಿ ಭೂತಾನ್, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷ್ಯಾ. 7ನೇ ಮತ್ತು 12ನೇ ಶತಮಾನಗಳ ನಡುವೆ ಇಂಡೋನೇಷ್ಯಾದಲ್ಲಿ ಇಡ್ಲಿ ಹುಟ್ಟಿಕೊಂಡಿತು. ಆ ದಿನಗಳಲ್ಲಿ ಈ ಖಾದ್ಯವನ್ನು ಕೆಡ್ಲಿ ಅಥವಾ ಕೇದಾರಿ ಎಂದು ಕರೆಯಲಾಗುತ್ತಿತ್ತು. ಕುತೂಹಲಕಾರಿಯಾಗಿ ಈ ಅವಧಿಯಲ್ಲಿ ಇಂಡೋನೇಷ್ಯಾವನ್ನು ಹಲವಾರು ಹಿಂದೂ ರಾಜರು ಆಳುತ್ತಿದ್ದರು. ಈ ರಾಜರು ಆಗಾಗ್ಗೆ ಧಾರ್ಮಿಕ ಹಬ್ಬಗಳು ಮತ್ತು ಮದುವೆಗಳಂತಹ ವಿಶೇಷ ಸಂದರ್ಭಗಳಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಿದ್ದರು. ಆಗಾಗ್ಗೆ ಅವರ ರಾಜಮನೆತನದ ಅಡುಗೆ ಮನೆಯವರೊಂದಿಗೆ ಈ ರಾಜಮನೆತನದ ಭೇಟಿಗಳ ಸಮಯದಲ್ಲಿ ಇಂಡೋನೇಷ್ಯಾದ ಖಾದ್ಯ ಕೆಡ್ಲಿ ಭಾರತಕ್ಕೆ ಇಡ್ಲಿ ಎಂದು ಪರಿಚಯಿಸಲ್ಪಟ್ಟಿತು. ಎರಡನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಮದ್ಯಪಾನವನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಹೆಚ್ಚು ಕುಡಿಯುವ ಬಯಕೆ, ಬಿ ನಶೆ ಏರುತ್ತದೆ, ಸಿ ಕರುಳು ಹಾನಿ, ಡಿ ನಿಮೋನಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಖಾಲಿ ಹೊಟ್ಟೆಯಲ್ಲಿ ಆಲ್ಕೋಹಾಲ್ ಕುಡಿದಾಗ ಅದು ಹೊಟ್ಟೆ ಮತ್ತು ಸಣ್ಣ ಕರುಳಿನಿಂದ ರಕ್ತ ಪ್ರವಾಹಕ್ಕೆ ಬೇಗನೆ ಹೀರಲ್ಪಡುತ್ತದೆ. ಅಂದರೆ ಹೊಟ್ಟೆ ಖಾಲಿಯಾಗಿದ್ದರೆ ಅದು ತಕ್ಷಣ ದೇಹವನ್ನು ಪ್ರವೇಶಿಸಿ ಪರಿಣಾಮವಾಗಿ ಬೇಗ ನಶೆ ಏರುವಂತೆ ಮಾಡುತ್ತದೆ ಮತ್ತು ಹೆಚ್ಚು ಕುಡಿಯುವ ಬಯಕೆ ಉಂಟಾಗುತ್ತದೆ. ಏನಾದರೂ ತಿಂದ ನಂತರ ಕುಡಿದರೆ ಈ ಸಮಸ್ಯೆಗಳು ಬರುವುದಿಲ್ಲ. ಮೂರನೇ ಪ್ರಶ್ನೆ, ಪೀರಿಯಡ್ಸ್ ಸಮಯದಲ್ಲಿ ಮಹಿಳೆಯರು ಯಾವ ಆಹಾರವನ್ನು ತಪ್ಪದೇ ಸೇವಿಸಬೇಕು? ಆಪ್ಷನ್ಸ್: ಎ ಕಡಲೆಕಾಯಿ, ಬಿ ರಾಗಿ ಅಂಬಲಿ, ಸಿ ಮೊಟ್ಟೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಋತುಬಂಧದ ಸಮಯದಲ್ಲಿ ದೇಹದಲ್ಲಿ ಅನೇಕ ಹಾರ್ಮೋನ್ಗಳ ಬದಲಾವಣೆಗಳು ಸಂಭವಿಸುತ್ತವೆ. ಇದು ಆಯಾಸ, ಕಿರಿಕಿರಿ ಮತ್ತು ದೌರ್ಬಲ್ಯಕ್ಕೆ ಕಾರಣವಾಗಬಹುದು. ಅಂತಹ ಸಮಯದಲ್ಲಿ ಸಮತೋಲಿತ ಆಹಾರವನ್ನು ಸೇವಿಸುವುದು ಉತ್ತಮ. ಇದರಲ್ಲಿ ಹಣ್ಣುಗಳು, ಗಂಜಿ, ಹಾಲು, ಮೊಟ್ಟೆಗಳಂತಹ ಪೌಷ್ಟಿಕ ಆಹಾರಗಳು ಸೇರಿರುತ್ತವೆ. ಇದು ದೇಹಕ್ಕೆ ಇಡೀ ದಿನಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಹಾರ್ಮೋನ್ಗಳ ಬದಲಾವಣೆಯಿಂದ ಉಂಟಾಗುವ ಸಮಸ್ಯೆಗಳನ್ನು ಸಹ ಕಡಿಮೆ ಮಾಡುತ್ತದೆ. ಅದರೊಟ್ಟಿಗೆ ಕಡಲೆಕಾಯಿಯನ್ನು ಖಂಡಿತವಾಗಿಯೂ ಸೇವಿಸಬೇಕು. ಋತುಬಂಧದ ಸಮಯದಲ್ಲಿ ಮನಸ್ಥಿತಿಯಲ್ಲಿನ ಬದಲಾವಣೆಗಳು, ತೂಕ ಹೆಚ್ಚಾಗುವುದು ಮತ್ತು ಬಿಸಿ ಹೊಳಪುಗಳು ಸಾಮಾನ್ಯ ಸಮಸ್ಯೆಗಳಾಗಿವೆ. ಕಡಲೆಕಾಯಿ ಈ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಬೇಳೆಯನ್ನು ಅಡಿಗೆ ಮಾಡುವ ಮೊದಲು ನೆನೆಸುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ರುಚಿ ಹೆಚ್ಚಳ, ಬಿ ಅಜೀರ್ಣ ತಡೆ, ಸಿ ಪೋಷಕಾಂಶ ಹೀರುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೇಳೆಕಾಳುಗಳನ್ನು ನೆನೆಸುವುದರಿಂದ ಅನೇಕ ಪ್ರಯೋಜನಗಳಿವೆ ಮತ್ತು ಪ್ರತಿಯೊಂದು ವಿಧದ ಕಾಳುಗಳು ತನ್ನದೇ ಆದ ನೆನೆಯುವ ಸಮಯವನ್ನು ಹೊಂದಿದ್ದು ಅದು ಅವುಗಳನ್ನು ರುಚಿಕರಗೊಳಿಸುತ್ತದೆ. ಅವುಗಳ ನೈಸರ್ಗಿಕ ಸುವಾಸನೆಯನ್ನು ಹೆಚ್ಚಿಸುತ್ತದೆ. ಇದು ಭಕ್ಷ್ಯಗಳಲ್ಲಿ ಉತ್ಕರ್ಷಣ, ರುಚಿ ಮತ್ತು ಮೃದುವಾದ ಸ್ಥಿರತೆಗೆ ಕೊಡುಗೆ ನೀಡುತ್ತದೆ. ಅನಿಲ ಉತ್ಪಾದಿಸುವ ಸಕ್ಕರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದರಿಂದ ತಿಂದ ನಂತರ ಜೀರ್ಣಕಾರಿ ಅಸ್ವಸ್ಥತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಕಾಳುಗಳು ಲೆಕ್ಟಿನ್ ಮತ್ತು ಟ್ಯಾನಿನ್ಗಳಂತಹ ಆಂಟಿ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಇದು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಅಡ್ಡಿಪಡಿಸುತ್ತದೆ. ನೆನೆಸುವಿಕೆಯು ಈ ಸಂಯುಕ್ತಗಳ ವಿಭಜನೆಗೆ ಅನುವು ಮಾಡಿಕೊಡುತ್ತದೆ ಮತ್ತು ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಸತುವುಗಳನ್ನು ಸುಲಭವಾಗಿ ಹೀರಿಕೊಳ್ಳುತ್ತದೆ. ಐದನೇ ಪ್ರಶ್ನೆ, ಪುಟ್ಟ ಮಕ್ಕಳು ಅಥವಾ ಶಿಶುಗಳು ಬಾಯಿ ತೆರೆದು ಮಲಗಲು ಕಾರಣವೇನು? ಆಪ್ಷನ್ಸ್: ಎ ಲೋಳೆ, ಬಿ ಸೋಂಕು, ಸಿ ಸಾಮಾನ್ಯ ಪ್ರಕ್ರಿಯೆ, ಡಿ ಉಸಿರಾಟದ ತೊಂದರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಮಾನ್ಯವಾಗಿ ಮೂಗಿನ ಹಾದಿಗಳಲ್ಲಿ ಅಥವಾ ವಾಯು ಮಾರ್ಗಗಳಲ್ಲಿ ಅಡಚಣೆಯಾದಾಗ ಮಕ್ಕಳು ಬಾಯಿಯನ್ನು ತೆರೆದು ಮಲಗುತ್ತವೆ. ಮಗುವಿನ ಸಣ್ಣ ಮೂಗಿನಲ್ಲಿ ಲೋಳೆಯ ಶೇಖರಣೆಯು ಮೂಗಿನ ಹೊಳ್ಳೆಗಳನ್ನು ನಿರ್ಬಂಧಿಸಿದಾಗ ಮೂಗಿನ ಮೂಲಕ ಉಸಿರಾಡಲು ಸಾಧ್ಯವಾಗದೆ ಅವರು ತಮ್ಮ ಬಾಯಿಯಿಂದ ಉಸಿರಾಡಲು ಪ್ರಾರಂಭಿಸುತ್ತಾರೆ. ಉರಿಯೂತದ ಟಾನ್ಸಿಲ್ಸ್, ವಿಸ್ತರಿಸಿದ ಅಡೆನಾಯ್ಡ್ಗಳು ಅಥವಾ ಸೋಂಕಿನಂತಹ ವಿವಿಧ ಕಾರಣಗಳಿಂದ ಮೇಲ್ಭಾಗದ ವಾಯುಮಾರ್ಗಗಳು ನಿರ್ಬಂಧಿಸಲ್ಪಟ್ಟು ಮಗು ಗೊರಕೆ ಹೊಡೆಯಬಹುದು. ಪ್ರಕ್ಷುಬ್ಧ ನಿದ್ರೆ, ಅನಿಯಮಿತ ಉಸಿರಾಟ ಮತ್ತು ಬಾಯಿಯಿಂದ ಉಸಿರಾಡಬಹುದು. ಆರನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಹಾಲಿಗೆ ಕರಿಮೆಣಸು ಬೆರೆಸಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಕೊಬ್ಬು ಕರಗುತ್ತದೆ, ಬಿ ಸೋಂಕಿನಿಂದ ರಕ್ಷಣೆ, ಸಿ ಜೀರ್ಣಶಕ್ತಿ ಹೆಚ್ಚಳ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕರಿಮೆಣಸು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿವೈರಲ್ ಗುಣಗಳನ್ನು ಹೊಂದಿದ್ದು ಇದು ದೇಹವನ್ನು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಇದನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ದೇಹದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದರ ಜೊತೆಗೆ ಇವು ಗಂಟಲು ನೋವು, ಕಫದ ಸಮಸ್ಯೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕರಿಮೆಣಸು ಜೀರ್ಣಕಾರಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ಆಹಾರವನ್ನು ವೇಗವಾಗಿ ಮತ್ತು ಉತ್ತಮವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ರಾತ್ರಿ ಹಾಲಿನೊಂದಿಗೆ ಇದನ್ನು ಸೇವಿಸುವುದರಿಂದ ಆಮ್ಲೀಯತೆ ಮತ್ತು ಮಲಬದ್ಧತೆ ನಿವಾರಣೆಯಾಗುತ್ತದೆ. ಇದು ದೇಹದಲ್ಲಿ ಸಂಗ್ರಹವಾಗಿರುವ ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ. 422 ವಸ್ತುಗಳನ್ನು ಗುರುತಿಸುವ ಮೂಲಕ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಮಾಡಿರುವ 9 ತಿಂಗಳ ಮಗು ಕರ್ನಾಟಕದ ಯಾವ ರಾಜ್ಯದ್ದು? ಆಪ್ಷನ್ಸ್ ಎ ಹುಬ್ಬಳ್ಳಿ, ಬಿ ವಿಜಯಪುರ, ಸಿ ಚಿಕ್ಕಮಗಳೂರು, ಡಿ ಉಡುಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯಪುರ. 422 ವಸ್ತುಗಳನ್ನು ಗುರುತಿಸುವ ಮೂಲಕ ವಿಜಯಪುರದಲ್ಲಿ 9 ತಿಂಗಳ ಪುಟ್ಟ ಮಗು ನೊಬೆಲ್ ವರ್ಲ್ಡ್ ರೆಕಾರ್ಡ್ ಬರೆದಿದ್ದಾಳೆ. ಈ ಮಗುವಿನ ಹೆಸರು ಐರಾ ಕತ್ತಿ. ಬರೋಬ್ಬರಿ 422 ವಸ್ತುಗಳನ್ನು ಗುರುತಿಸುವ ಮೂಲಕ ಅವಿಸ್ಮರಣೀಯ ಸಾಧನೆ ಮಾಡುವ ಮೂಲಕ ನೊಬೆಲ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ಬರೆದಿದ್ದಾಳೆ. ಈ ಪುಟ್ಟ ಮಗುವಿನ ಅಮೋಘ ಸಾಧನೆ ಎಲ್ಲರನ್ನೂ ಹೆಬ್ಬೆರೆಸುವಂತೆ ಮಾಡಿದೆ. 8ನೇ ಪ್ರಶ್ನೆ. ಸ್ನಾನ ಮಾಡುವಾಗ ತಪ್ಪಿಯೂ ಯಾವ ತಪ್ಪುಗಳನ್ನು ಮಾಡಬಾರದು? ಆಪ್ಷನ್ಸ್ ಎ ಕೊಳಕು ಸ್ನಾನಗೃಹ, ಬಿ ಖಾಲಿ ಬಕೆಟ್, ಸಿ ಮೂತ್ರ ವಿಸರ್ಜನೆ, ಡಿ ಬೆತ್ತಲೆ ಸ್ನಾನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅನೇಕ ಜನರು ಸ್ನಾನ ಮಾಡುವಾಗ ನೀರಿನಲ್ಲಿ ಸೋಪಿನ ಕಲ್ಮಶವನ್ನು ಅನುಭವಿಸುತ್ತಾರೆ. ಆ ನೀರನ್ನು ಸ್ನಾನಗೃಹದಲ್ಲಿ ಬಿಟ್ಟರೆ ರಾಹು ಮತ್ತು ಕೇತುವಿನ ಋಣಾತ್ಮಕ ಪರಿಣಾಮಗಳು ಕುಟುಂಬದ ಮೇಲೆ ಪರಿಣಾಮ ಬೀರುತ್ತವೆ. ದುರಾದೃಷ್ಟದ ಜೊತೆಗೆ ದುಷ್ಟ ಕಣ್ಣು ಕೂಡ ನಿಮ್ಮ ಮೇಲೆ ಬೀಳುತ್ತದೆ. ಇದರಿಂದಾಗಿ ಹಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಸ್ನಾನಗೃಹದಲ್ಲಿ ಖಾಲಿ ಬಕೆಟ್ ಬಿಡಬಾರದು. ಹಾಗೆ ಬಿಟ್ಟರೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಸ್ನಾನದ ನಂತರ ಬಕೆಟ್ ಅನ್ನು ಅಲ್ಲಿಯೇ ಬಿಡಬೇಕಾದರೆ ಅದನ್ನು ತಿರುಗಿಸಿ. ಖಾಲಿ ಬಕೆಟ್ ಇಟ್ಟರೆ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ. ಸ್ನಾನಗೃಹವು ಕೊಳಕಾಗಿದ್ದರೆ ಅದು ಅಶುಭ ಫಲಿತಾಂಶಗಳನ್ನು ತರುತ್ತದೆ. ಸ್ನಾನಗೃಹ ಯಾವಾಗಲೂ ಸ್ವಚ್ಛವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಉತ್ತಮ. ಇಲ್ಲದಿದ್ದರೆ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. 9ನೇ ಪ್ರಶ್ನೆ. ಪ್ರತಿನಿತ್ಯ ಬಿಸಿ ನೀರು ಕುಡಿಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಜೀರ್ಣಶಕ್ತಿ ಕುಂಠಿತ, ಬಿ ಕರುಳು ಹಾನಿ, ಸಿ ರಕ್ತ ಪರಿಚಲನೆ, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತ ಪರಿಚಲನೆ. ಬಿಸಿ ನೀರು ನಮ್ಮ ದೇಹದಲ್ಲಿನ ರಕ್ತ ಪರಿಚಲನೆಗೆ ಸಹಾಯಕಾರಿಯಾಗಿದೆ. ಇದು ಆಮ್ಲಜನಕ ಹಾಗೂ ಪೋಷಕಾಂಶಗಳು ಜೀವಕೋಶಗಳು ಹೆಚ್ಚಿ ಪರಿಣಾಮಕಾರಿಯಾಗಿ ದೇಹದ ವಿವಿಧ ಭಾಗಕ್ಕೆ ತಲುಪಲು ಅನುವು ಮಾಡಿಕೊಡುತ್ತವೆ. ಹಾಗೆ ದೇಹದಲ್ಲಿನ ವಿಷಕಾರಿ ಅಂಶಗಳು ಬೆವರು ಹಾಗೂ ಮೂತ್ರದ ಮೂಲಕ ಹೊರಹಾಕಲು ಬಿಸಿ ನೀರು ಬಹಳ ಉಪಯುಕ್ತವಾಗಿದೆ. ಮೂತ್ರಪಿಂಡದ ಕಾರ್ಯವನ್ನು ಸುಲಭವಾಗಿಸಲು ಇದು ಉಪಕಾರಿಯಾಗುತ್ತದೆ. ಇದರಿಂದ ದೇಹದ ಸಮತೋಲನ ಹಾಗೂ ಮೂತ್ರಪಿಂಡ ಆರೋಗ್ಯಕ್ಕೆ ಬಿಸಿ ನೀರು ಬಹಳ ಸಹಕಾರಿಯಾಗಿದೆ. 10ನೇ ಪ್ರಶ್ನೆ. ಹಾವುಗಳಿಗೆ ನಮ್ಮಂತೆ ಕಿವಿಗಳಿಲ್ಲ, ಆದರೆ ಅವು ಹೇಗೆ ಧ್ವನಿಯನ್ನು ಅನುಭವಿಸುತ್ತವೆ? ಆಪ್ಷನ್ಸ್ ಎ ಗಾಳಿ, ಬಿ ತಲೆಯಲ್ಲಿನ ಅಂಗ, ಸಿ ಪ್ರತಿಕ್ರಿಯೆ, ಡಿ ವಾಸನೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಾವುಗಳಿಗೆ ನಮ್ಮಂತೆ ಕಿವಿಗಳಿಲ್ಲ, ಆದರೆ ಅವುಗಳ ತಲೆಯಲ್ಲಿ ಅಂತಹ ಅಂಗಗಳಿವೆ. ಅದು ಶಬ್ದವನ್ನು ಕೇಳಲು ಮತ್ತು ಅನುಭವಿಸಲು ಸಹಾಯ ಮಾಡುತ್ತದೆ. ಹಾವುಗಳು ತಮ್ಮ ತಲೆಯನ್ನು ನೆಲದ ಮೇಲೆ ಇರಿಸಿದಾಗ ಅವುಗಳು ಕಂಪನವನ್ನು ಸುಲಭವಾಗಿ ಅನುಭವಿಸುತ್ತವೆ. ಇದಲ್ಲದೆ ಅವು ಗಾಳಿಯಿಂದ ನಿಧಾನವಾದ ಧ್ವನಿಯನ್ನು ಅನುಭವಿಸಬಹುದು. ಆದರೆ ಎತ್ತರದ ಧ್ವನಿಗಳನ್ನು ಕೇಳಲು ಹಾವುಗಳಿಗೆ ಕಷ್ಟವಾಗಬಹುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.